ಪರಿಚಯ. ಯಾಕಂದ್ರೆ ಅವ್ರು ಲಾ ಮಾಡಿದ ತಕ್ಷಣ ಸಾಮಾನ್ಯ ಜನರಿಗೆ ಪರಿಚಯ ಆದ್ರು ಅವರು. ಅವಾಗ ನಾನು ಒಂದು 2-3 ಕೇಸ್ ನಾನು ಕೊಡ್ತಕ್ಕಂಥ ಕೇಸ್ಗಳಲ್ಲಿ ಏನಂದ್ರೆ ತಾಳಿಕೋಟಿ ಮತ್ತು ಪಾಣಿಗಂಟಿ ವಕೀಲರು ಕೊಡ್ತಾ ಇದ್ದೆ ನಾನು ಫಸ್ಟಿಗೆ ಸ್ಟಾರ್ಟಿಂಗಾಗ. ಇತ್ತೀಚಿನ ದಿನಮಾನಗಳಲ್ಲಿ ನಮ್ಮವರ ಆದಂಥ ಜಯರಾಜ್ ವಕೀಲರವರು ವಕೀಲರು ಹುದ್ದೆ ಮಾಡ್ತಾರೆ ಅನ್ನೋ ವಿಷಯ ಕಂಡ ತಕ್ಷಣ ನಾನು ಸಂಘಟನೆಯಲ್ಲಿ MRHS ಕೊಪ್ಪಳ ಜಿಲ್ಲೆ ಅಧ್ಯಕ್ಷ ಆಗಿರೋದ್ರಿಂದ ಸಾಮಾನ್ಯ ಜನರು ನನ್ನಲ್ಲಿ ಬರೋದು ಹೋಗೋದು ಮಾಡ್ತಿದ್ರು. ಆ ಕಾರಣಕ್ಕೆ ಸಮಸ್ಯೆಗಳು ಏನಾರು ಬಂದರು, ಕೋರ್ಟ್ ವಿಷಯಗಳು ಏನಾರು ಬಂದಾಗ ಅವ್ರಿಗೆ ನಾನು ಒಂದು ಸಲ ಭೇಟಿ ಮಾಡಿದ್ದೆ. ಸರ್ ನಾನು ಲಾ ಮಾಡಿದ್ದೀನಿ, ಏನಾದ್ರು ಕೇಸುಗಳಿದ್ದು ನನಗೆ ಸ್ವಲ್ಪ ಅನುಕೂಲ ಮಾಡಿ ಸರ್ ಅಂತಂದು ಕೇಳ್ಕೊಂಡಿದ್ರು. ಆಯ್ತು ಬ್ರದರ್ ನಾನು ಮಾಡ್ತೀನಿ ಅಂತ ಹೇಳಿದಾಗ 2-3 ಕೇಸ್ ಕೂಡ ಅವ್ರಿಗೆ ಕೊಟ್ಟಿದ್ದೆ. ಅವರಿಂದ ಫುಲ್ಲ ಪರಿಚಯ ಆದರು. ಪರಿಚಯ ಆದ ನಂತರ ಇತ್ತೀಚಿನ ದಿನಮಾನಗಳಲ್ಲಿ ನಮ್ಗೆ ಏನೇ ಕೇಸ್ ಇದ್ದರು, ಮನೆಗೆ ಸಂಬಂಧಪಟ್ಟಾಗಿರ್ಬೋದು, ಬೇರೆ ಸಾರ್ವಜನಿಕರು ಇರ್ಬೋದು, ನಾ ಕಮಿಟಿ ಮೆಂಬರ್ ಆಗಿರ್ಬೋದು, ಅಧ್ಯಕ್ಷ ಆಗಿರ್ಬೋದು, APMC ಮೆಂಬರ್ ಆಗಿದ್ದಾಗ ಯಾವ ಕೇಸ್ ಬಂದರೂ ಕೂಡ ನಾನು ಅವರಲ್ಲೇ ಕಳಿಸ್ತಿದ್ದೆ. ವೈಯಕ್ತಿಕವಾಗಿ ಹೇಳ್ಕೊಂಡ್ರೆ ಭಾಳ ಬಡತನದಿಂದ ಬಂದಂಥ ವ್ಯಕ್ತಿ. ಆ ಜಾತಿ ಈ ಜಾತಿ ಆ ಸಮಾಜ ಈ ಸಮಾಜ ಅನ್ನೋದು ಎಲ್ಲರಿಗೂ ಒಂದೇ ಥರನಾಗಿ ನೋಡ್ತಕ್ಕಂಥ ವ್ಯಕ್ತಿ ಜಯರಾಜ್ ವಕೀಲರು. ಹೌದು, ಅರಿವಿತ್ತಾಗ್ತದೆ ಯಾರು ಬಡವರು ಯಾರು ಶ್ರೀಮಂತರು ಯಾರು ಅನ್ನೋ ಭೇದ ಭಾವ ಇಲ್ಲದೆ ಕೇಸ್ ನಡೆಸಿ ಗೆಲ್ಲಿಸ್ಕೊಡ್ತಾರೆ ಅಂತ. ನಮ್ಮ ಸಮಾಜದಲ್ಲಿ ಸೀನಿಯರಿಗೆ ಅವರು ಅಂಥ ವ್ಯಕ್ತಿ ಇರೋದು ಅಪರೂಪ. ಯಾವುದೇ ಒಂದು ಕೆಲಸ ಇದ್ರೂ ಕೂಡ ಈಗ ನೋಡಿರಿ, ಜಾತ್ರೆಗೆ ನಾನು ಸಮಯಕ್ಕೆ ಮದುವೆ ಮಾಡ್ತಿದ್ದೆ. ಸಾಮೂಹಿಕ ಮದುವೆ ಮಾಡಿದಾಗ ನಾನು ಸಾಮಾನ್ಯವಾಗಿ ಮತ್ತೀಗ ಪಟ್ಟಿ ಮಾಡಲೇಬೇಕಲ್ಲ ಮರಿಯಮ್ಮ ಜಾತ್ರೆ ಮಾಡೋ ಟೈಮ್ನಾಗ. ಅವಾಗ MLA MP ನನಗೆ ಬೇಕಾದಂತಾಗ ನಾವು ಹೋಗ್ತಿದ್ದೆ, ಪಟ್ಟಿ ತಗೊಂಡು ಜಾತ್ರೆ ಮಾಡ್ತಿದ್ವಿ. ಆ ಮೂಮೆಂಟ್ನಾಗ ಇವರು ನಮಗೆ ಭಾಳ ಸಹಕಾರ ಮಾಡ್ಯಾರ ಜಯರಾಜ್ ವಕೀಲರು. ಏನಂತ ಏನಿದ್ರು ನಾನು ಕೊಡ್ತೀನಿ ತೊಗೊತೀನಿ, ಯಾಕೆ ಇಷ್ಟೆಲ್ಲ ಕೇಸ್ ಕೊಟ್ಟಿದ್ದೀರ, ಅಮ್ಮನ ಜಾತ್ರೆ ನಂದು ಒಂದು ಸಹಾಯ ಆಗಲಿ ಅಂತೇಳಿ ಅವರು ವೈಯಕ್ತಿಕವಾಗಿ ಅಕ್ಕಿ ಸಕ್ಕರೆ ತಮ್ಮ ಕೈಲಾದಷ್ಟು ಎಣ್ಣೆ ಏನದು ಬೇಕಂತ ಕೊಟ್ಕೊಂತ ಬಂದಾರಲ್ಲ. ಕನಿಷ್ಠ 15-20 ವರ್ಷಗಟ್ಟಲೆ ನಾವು ಸಹಾಯ ಮಾಡ್ಕೊಂತ ಬಂದಾರ ಮರಿಯಮ್ಮನ ಜಾತ್ರೆಗೆ. ಅವ್ರು ವೈಯಕ್ತಿಕ ಹೇಳ್ಬೇಕಾದ್ರೆ ಬೆಸ್ಟ್ ಮನುಷ್ಯ. ನಮ್ಮಲ್ಲಿ ಸೀನಿಯರ್ ಅವರು ಯಾರು ಜಯರಾಜ್ ವಕೀಲರು ಸೀನಿಯರ್. ಈಗೆಲ್ಲ ವಕೀಲರು ಇದ್ದಾರೆ. ವೀರೇಶ್ ಕಟ್ಟಿಮನೆ ಅಂತ ಅಲ್ಲಿಂದ ನಮ್ಮ ಜಯರಾಜ್ ವಕೀಲ ಇವರು ನಮ್ಮ ಧನಂಜಯ ಅವರ ಬ್ರದರ್ ಒಬ್ಬರು ಇದ್ದರು ವಕೀಲರು. ಅವರೆಲ್ಲರೂ ಸೀನಿಯರ್. ಇವರು ಫಸ್ಟ್ ಸೀನಿಯರ್, ಅವ್ರ ಕೈ ಕೆಳಗೆ ಎಲ್ಲರೂ ಇವರೆಲ್ಲರೂ ಅದೇ ವರ್ಷದಲ್ಲಿ ಇಂದ ಮುಂದೆ ಸ್ವಲ್ಪ ಇದ್ರು. ಈಗ ಇತ್ತೀಚಿನ ಜನ್ಮಾನದಲ್ಲಿ ಎಲ್ಲರೂ ಲಾಯರ್ ಭಾಳ ಜನ ಅದಾರೆ. ಬಟ್ ನಾವು ಯಾವುದೇ ಒಂದು ಕೇಸ್ ಕೊಡಲಿ ಪ್ರತಿಯೊಂದಕ್ಕೂ ಅವ್ರು ಜಯರಾಜ್ ವಕೀಲರ ಬಗ್ಗೆ ನಮಗೆ ಒಳ್ಳೆಯ ಐತೆ. ಅವರು ಒಳ್ಳೆಯ ಮನುಷ್ಯ.